ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ನಗರಸಭೆಯಿಂದ ಪ್ಲಾಸ್ಟಿಕ್ ನಿಷೇಧ ಆದರೆ ನಗರಸಭೆಯ ಆವರಣದಲ್ಲಿಯೇ ಪ್ಲಾಸ್ಟಿಕ್ ಬಳಕೆ ಜನರ ಆಕ್ರೋಶ. ದಿನಾಂಕ 3 ಸೆಪ್ಟೆಂಬರ್ 2025 ಬುಧವಾರದಂದು ನಗರಸಭೆಯಲ್ಲಿ ಗಣೇಶ ಹಬ್ಬದ ನಿಯಮಿತವಾಗಿ ಅನ್ನ ಪ್ರಸಾದವನ್ನು ಏರ್ಪಡಿಸಲಾಗಿತ್ತು. ಸಮಾರಂಭದಲ್ಲಿ ಶ್ರೀಮಾನ್ಯ ಪುರೋಹಿತರು, ನಗರಸಭಾ ಅಧ್ಯಕ್ಷರು, ಎಲ್ಲ ಪ್ರತಿನಿಧಿಗಳು, ನಗರಸಭಾ ಸಿಬ್ಬಂದಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಅವರೆಲ್ಲರ ಎದುರಿಗೆ ಊಟದ ಜೊತೆಯಲ್ಲಿ ಸಾಂಪ್ರದಾಯಿಕವಾಗಿ ಮಾಡಿದ ಗೋಧಿ ಹುಗ್ಗಿಯನ್ನ ಮರುಬಳಕೆಯಾಗದ ಪ್ಲಾಸ್ಟಿಕ್ ಬಟ್ಟಲು ಹಾಗೂ ಪ್ಲಾಸ್ಟಿಕ್ ಚಮಚವನ್ನ ಕೊಡ್ತಾ ಇದ್ರು. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಟಿವಿ 24 ಕನ್ನಡ ನ್ಯೂಸ್ ಪ್ರತಿನಿಧಿ ಶ್ರೀಮತಿ ಅವರು ಮಾನ್ಯ ಪೌರಾಯುಕ್ತರನ್ನ ಭೇಟಿ ಮಾಡಿ ಸಂದರ್ಶನ ಮಾಡಿದಾಗ ಅವರು ದಾಂಡೇಲಿಯನ್ನ ಪ್ಲಾಸ್ಟಿಕ್ನಿಂದ ಮುಕ್ತ ಮಾಡಲು ನಗರಸಭೆಯು ಶ್ರಮಿಸ್ತಾ ಇದೆ. ಯಾರಾದರೂ ಮರುಬಳಕೆ ಆಗದಂತಹ ಪ್ಲಾಸ್ಟಿಕ್ ಅನ್ನ ಮಾರುವುದು ಕಂಡು ಬಂದ್ರೆ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಮತ್ತು ದಂಡವನ್ನ ವಿಧಿಸಲಾಗುತ್ತೆ. ಹಾಗೂ ಆದ್ದರಿಂದ ಸಾರ್ವಜನಿಕರು ಪ್ಲಾಸ್ಟಿಕ್ ಬಳಕೆಯನ್ನ ನಿಯಂತ್ರಿಸುವಲ್ಲಿ ಸಹಕರಿಸಬೇಕು ಅಂತ ಹೇಳಿದ್ದಾರೆ. ಟಿವಿ 24 ನ್ಯೂಸ್ ಪ್ರತಿನಿಧಿ ನಿನ್ನೆ ನಗರಸಭೆಯ ಆವರಣದಲ್ಲಿ ಪ್ಲಾಸ್ಟಿಕ್ ಬಳಕೆ ಕಂಡು ಬಂದಿದೆ, ಅದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಎಂದಾಗ ಅದನ್ನ ನಗರಸಭೆಯವರು ತಂದಿಲ್ಲ, ಸಾರ್ವಜನಿಕರು ತಂದಿರಬಹುದು ಅಂತ ಉತ್ತರಿಸಿದ್ದಾರೆ. ದಾಂಡೇಲಿಯಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಅಂತ ಕೇಳಿ ಅದು ತಾವು ಬಂದಾಗಿಂದ ಇನ್ನೂ ಸ್ಟ್ರಿಕ್ಟ್ ಆಗಿ ತಗೊಂಡಿರಿ ಅಂತ ಹೇಳಿ ಬಹಳ ಸಂತೋಷ ಆಯ್ತು ಸರ್. ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಯಾವ್ಯಾವ ತರದ ಪ್ಲಾಸ್ಟಿಕ್ ಅನ್ನು ನೀವು ಬ್ಯಾನ್ ಮಾಡಿದಿರಿ ಅದ್ರ ಬಗ್ಗೆ ಸ್ವಲ್ಪ. ಥ್ಯಾಂಕ್ ಯು ಮೇಡಮ್. ಈಗ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಸಮಾಜಕ್ಕೆ ತುಂಬ ಹಾನಿಕರ, ಪರಿಸರಕ್ಕೆ ತುಂಬ ಹಾನಿಕರ. ಈಗ ನಾವು ಪ್ಲಾಸ್ಟಿಕ್ಕನ್ನು ಸುಮಾರು 2016ನೇ ಇಸ್ವಿಯಿಂದ ಸರ್ಕಾರದ ಆದೇಶದಂತೆ ಎಲ್ಲ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಬ್ಯಾನ್ ಮಾಡಿದ್ದೇವೆ. ಯಾವ ರೀತಿ ಪ್ಲಾಸ್ಟಿಕ್ಸನ್ನು ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿದರೆ, ಏಕ ಬಳಕೆಯ ಪ್ಲಾಸ್ಟಿಕ್ ಯಾವುದು ಒಂದು ಸಲ ಉಪಯೋಗ ಮಾಡಿ ನಾವು ಅದನ್ನು ಡಿಸ್ಪೋಸ್ ಮಾಡ್ತೇವೆ, ಎರಡನೇ ಸಲ ಅದು ರೀಯೂಸ್ ಆಗಲ್ಲ ಅಂತ ಪ್ಲಾಸ್ಟಿಕ್ಗಳನ್ನು ನಾವು ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದೇವೆ. ಈಗ ಪ್ಲಾಸ್ಟಿಕ್ಕಿಂದ ಮಾಡಿರ್ತಕ್ಕಂಥದ್ದು ಫುಡ್ ಪ್ಯಾಕೇಜಿಂಗ್ ಐಟಮ್ಸು, ಆಮೇಲೆ ಕುರ್ಚಿ, ಟೇಬಲ್, ಫರ್ನಿಚರ್ಸ್ ಈ ಥರ ಇದ್ದರೆ ಅದು ಎಕ್ಸೆಪ್ಷನ್ ಇದೆ, ಬ್ಯಾನಿಲ್ಲ. ಆದರೆ ಏಕ ಬಳಕೆ ಸಿಂಗಲ್ ಯೂಸ್ ಅಂತ ಏನು ಪ್ಲಾಸ್ಟಿಕ್ಸ್ ಇರ್ತದೆ, ಕ್ಯಾರಿಯರ್ಸು, ಆಮೇಲೆ ಹಾಳೆ, ಪ್ಲೇಟ್ಸು, ಸ್ಪೂನ್ಸು ಇಂಥವೆಲ್ಲವನ್ನು ಕೂಡ ಬ್ಯಾನ್ ಮಾಡಿದ್ದೇವೆ. ಈಗ ನಾವು ಸುಮಾರು ಇಲ್ಲಿ 2025ನಲ್ಲಿ ಸುಮಾರು ಒಂದು 19 ಬಾರಿ ಈಗ ನಾವೆಲ್ಲ ಅಂಗಡಿಗಳ ಮೇಲೆ, ಆಮೇಲೆ ಸಾರ್ವಜನಿಕರ ಮೇಲೆ ಪ್ಲಾಸ್ಟಿಕ್ ಉಪಯೋಗಿಸತಕ್ಕಂಥವ್ರ ಮೇಲೆ ನಾವು ರೇಡ್ ಮಾಡಿ ಸುಮಾರು 24,000-25,000 ರೂಪಾಯಿ ನಾವು ಪೆನಾಲ್ಟಿ ಕೂಡ ಹಾಕಿ ಅವರಿಗೆ ದಂಡ ಕೂಡ ವಿಧಿಸಿದ್ದೇವೆ. ಸೊ ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇದ್ದೇವೆ. ಸಾರ್ವಜನಿಕರು ನಗರಸಭೆ ಅಥವಾ ಸರ್ಕಾರ ಅಥವಾ ಮತ್ತು ಯಾವುದೋ ವಿಷಯ ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿರಬೇಕು, ಚಂದವಾಗಿರಬೇಕು ಮತ್ತು ಅದಕ್ಕೆ ಯಾವುದೇ ಹಾನಿ ಆಗದೇ ರೀತಿಯಲ್ಲಿ ನೀವು ಇಟ್ಕೊಳ್ಬೇಕಾಗ್ತದೆ. ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಸೊ ಅದಕ್ಕೆ ಸಾರ್ವಜನಿಕರು ನಮಗೆ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಲಿಕ್ಕೆ, ಪ್ಲಾಸ್ಟಿಕ್ ಉಪಯೋಗಿಸೋದನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು ಅಂತ ನಾವು ಸಾರ್ವಜನಿಕರಲ್ಲಿ ಮತ್ತು ಅಂಗಡಿಕಾರರಲ್ಲಿ ನಾನು ಕೊಡ್ತೀನಿ. ಒಂದು ವೇಳೆ ಹಾಗೆ ಯಾರು ಸಾರ್ವಜನಿಕರು ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡ್ತಾ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಮಾಣದ ದಂಡ ಕೂಡ ಹಾಕ್ತಾ ಇದ್ದೀವಿ, ರೇಟ್ ಕೂಡ ಮಾಡ್ತಾ ಇದ್ದೀವಿ, ಪ್ಲಾಸ್ಟಿಕ್ ಸೀಸ್ ಕೂಡ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಅವಕಾಶ ಮಾಡಿಕೊಡಲಾರ್ದೆ ನೀವಾಗೇ ನಿಮ್ಮ ಪರಿಸರವನ್ನು ಹಾನಿ ಮಾಡದಂತೆ ಪ್ಲಾಸ್ಟಿಕ್ಕನ್ನು ನೀವು ಉಪಯೋಗವನ್ನು ಕಡಿಮೆ ಮಾಡಬೇಕು ಅಂತ ವಿನಂತಿಯನ್ನು ನಾನು ನಗರಸಭೆ ಮೂಲಕ ತಮ್ಮಲ್ಲಿರಲು ಮಾಡಬಹುದು. ಥ್ಯಾಂಕ್ ಯು ಸರ್. ಮತ್ತೊಂದು ವಿಷಯ ಸರ್, ನಿನ್ನೆ ಊಟ ಇತ್ತಲ್ಲ ಸರ್, ಗಣಪತಿ ಪ್ರಸಾದವನ್ನು ವಿತರಣೆ ಮಾಡಿದ್ರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಆ ಸಮಯದಲ್ಲಿ ಪ್ಲಾಸ್ಟಿಕ್ ಬಟ್ಲು ಆಮೇಲೆ ಪ್ಲಾಸ್ಟಿಕ್ ಚಮಚ ಕಾಣಿಸ್ತು ಸರ್, ಅದ್ರ ಬಗ್ಗೆ ತಾವು ಏನ್ ಹೇಳಿಕ್ಕೆ ಇಷ್ಟಪಡ್ತೀವಿ ಸರ್? ಇಲ್ಲ, ನಮ್ಮ ಕಡೆ ನಗರಸಭೆಯಿಂದ ನಾವು ಪ್ಲಾಸ್ಟಿಕ್ ಆಗಲಿ ಬಟ್ಲು ಮತ್ತು ಚಮಚ ನಾವೇನು ತೊಗೊಂಡು ನಡೀಲಿಕ್ಕಿಲ್ಲ. ಸೊ ಯಾವ ಸಾರ್ವಜನಿಕರು ತೊಗೊಂಡು ಯೂಸ್ ಮಾಡಿರ್ಬೋದು, ಆದರೆ ನಮ್ಮ ನಗರಸಭೆಯಿಂದ ಸಂಪೂರ್ಣವಾಗಿ ನಾವು ಪ್ಲಾಸ್ಟಿಕ್ ಆಗಲಿ ನಿಷೇಧ ಮಾಡಿದ್ದೀವಿ. ನಾವು ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅದನ್ನು ಉಪಯೋಗ ಮಾಡ್ತಾ ಇಲ್ಲ. ಆಮೇಲೆ ನಾವು ನಮ್ಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಬಾಟ್ಲಿ ಯೂಸ್ ಮಾಡೋದು ಅಥವಾ ಮತ್ತು ಪ್ಲೇಟ್ಸ್ಗಳನ್ನ ಯೂಸ್ ಮಾಡೋದು, ಬೊಕ್ಕೆಗಳನ್ನ ಕೂಡ ನಾವು ನಿಷೇಧ ಮಾಡಿದ್ದೇವೆ. ನಾವೇನಿದ್ರು ಈಗ ಸನ್ಮಾನದ ರೂಪದಲ್ಲಿ ನಾವು ಪುಸ್ತಕಗಳನ್ನು ಕೊಟ್ಟುವುದು ಹ್ಯಾಬಿಟನ್ನು ಇಟ್ಕೊಂಡಿದ್ದೇವೆ. ಸೊ ಸಾರ್ವಜನಿಕರು ಕೂಡ ನಮಗೆ ಸಹಕರಿಸಬೇಕಾಗಿದೆ. ಸಾರ್ವಜನಿಕವಾಗಿ ಮಾರುಕಟ್ಟೆಯಲ್ಲಿ ಇರುವಂತಹ ಪ್ಲಾಸ್ಟಿಕ್ ಅಂಗಡಿಗಳಿಗೆ ಭೇಟಿ ಕೊಟ್ಟು ಕೇಳಿದಾಗ ನಗರದ ಯಾವುದೇ ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಮರುಬಳಕೆಯಾಗದ ಯಾವುದೇ ವಸ್ತುಗಳು ಸಿಗುವುದಿಲ್ಲ ಅಂತ ಮಾಹಿತಿ ಕೊಟ್ಟಿದ್ರು. ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು, ಹೋರಾಟಗಾರರು ಆಗಿರುವಂತಹ ಪ್ರವೀಣ್
ಕೊಠಾರಿ ಅವರು ಈ ವಿಷಯದಲ್ಲಿ ಬಡವರ ಮೇಲೆ ಅನ್ಯಾಯವಾಗ್ತಾ ಇದೆ, ಬಡವರಿಗೆ ದಂಡ ವಿಧಿಸಿದ್ದಾರೆ. ಆದರೆ ನಗರಸಭೆಯವರೇ ಈ ರೀತಿ ಮಾಡೋದು ಎಷ್ಟು ಸರಿ? ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಇನ್ನೊಬ್ಬ ಯುವ ಹೋರಾಟಗಾರರು ಆದ ಅಟಲ್ ಅಭಿಮಾನಿ ಬಳಗದ ಅಧ್ಯಕ್ಷರು ಆದ ವಿಷ್ಣು ನಾಯರ್ ಅವರು ನಗರಸಭೆಯವರು ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ, ಇದು ಬೇಲಿಯೇ ಇದ್ದು ಹೊಲ ಮೇಯ್ದಂತಾಗಿದೆ. ಮರುಬಳಕೆ ಆಗಿದ ಪ್ಲಾಸ್ಟಿಕ್ ಅನ್ನ ನಗರಸಭೆಯ ಆವರಣದಲ್ಲಿ ಯಾರೇ ತಂದಿದ್ರು ಕೂಡ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದ್ರೆ ಮಾರುಕಟ್ಟೆಯ ಎಲ್ಲಾ ಜನ ಪ್ರತಿಭಟನೆ ಮಾಡುವುದಾಗಿ ಸಿಂಹ ಗರ್ಜನೆಯನ್ನ ಮಾಡಿದ್ದಾರೆ. ಪೂಜಾ ಸಾಮಗ್ರಿಗಳನ್ನು ಮಾಡ್ತೀರಾ? ಪ್ಲಾಸ್ಟಿಕ್ ನಲ್ಲಿ ಏನ್ ಹಾಕೊಡೋದಿಲ್ಲ, ಸಾವಯವ ಚೀಲದಲ್ಲಿ ಹಾಕೊಂಡು ಹೋಗ್ತಾರೆ. ಇಲ್ಲ, ಈಗ ಹಂಗ ಬಂದಿರ್ತಾರ, ಪೂಜೆಗೆ ಹೋಗ್ತಾ ಇರ್ತಾರ, ಅವ್ರಿಗೆ ಚೀಲ ತರಕ್ ಆಗಿಲ್ಲ, ಅವಾಗ ಏನ್ ಮಾಡ್ತೀರಿ? 10 ರೂಪಾಯಿ 5 ಚೀಲ ಇರ್ತಾರೆ, ಆ ಚೀಲ ಕೊಟ್ಟಿದ್ದಾಗ ಅವ್ರಿಗೆ ಹಾಕೊಡ್ತೀವಿ. ಅಕಸ್ಮಾತ್ ತಂದೆ ಇಲ್ಲಪ್ಪ, ಅವಾಗ ಅವರೇ ತಗೊಂಡ್ಬರ್ತಾರೆ ಎಲ್ಲಾರು ಬೇರೆ ಕಡೆ. ನಮ್ಮ ಹತ್ರ ನಾವು ಇಡೋದೇ ಇಲ್ಲ. ಸರ್, ಒಂದು ಮಾಹಿತಿಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ಮೊದಲೆಲ್ಲ ಪ್ಲಾಸ್ಟಿಕ್ ಗ್ಲಾಸು, ಆಮೇಲೆ ಕಪ್ ಎಲ್ಲ ಸಿಗ್ತಾ ಇತ್ತಲ್ಲ ಸರ್, ಅದನ್ನ ನೀವು ಇವಾಗ್ಲೂ ಮಾರ್ತಾ ಇದ್ದೀರಾ? ಇಲ್ಲ, ಈಗ ಸದ್ಯಕ್ಕಂತೂ ನಾವು ಮಾಡ್ತಾ ಇಲ್ಲ. ಯಾಕಂದರೆ ಒಂದು 3-4 ತಿಂಗಳ ಹಿಂದೆಗಡೆ ಇಲ್ಲಿ ಮುನ್ಸಿಪಾಲ್ಟಿ ಬಂದು ಒಂದು ಸ್ವೀಟ್ ಕಪ್ಸು, ಸ್ಪೂನ್ಸು ಅದೆಲ್ಲ ತಗೊಂಡು ಹೋಗಿದ್ದಾರೆ ಇನ್ಸ್ಪೆಕ್ಷನ್ಗೆ ಬಂದು. ಅದರಿಂದ ಅವರು ತಗೊಂಡೋದ್ಮೇಲೆ ನಾವು ಈಗ ಸದ್ಯಕ್ಕಂತೂ ನಾವು ಪ್ಲಾಸ್ಟಿಕ್ಸು ಇವೆಲ್ಲ ಮಾರಂಗಿಲ್ಲ ಆಗ್ತಿದ್ದೀವಿ. ಇಲ್ಲಿ ಮಾರ್ಕೆಟಲ್ಲಿ ಎಲ್ಲಾದರೂ ಸಿಗ್ಬೋದಾ ಸರ್? ಅದರ ಬಗ್ಗೆ ನಮಗೇನು ಗೊತ್ತಿಲ್ಲ ಸದ್ಯಕ್ಕೆ. ನಮ್ಮ ಅಂಗಡಿ ನಾನು ಹೇಳ್ತಾ ಇದ್ದೀನಿ, ಈಗ ನಾನಂತೂ ಮಾರಂಗಿಲ್ಲ. ನಾವು ಬಾಡಿಗೆ ತಗೊಂಡು ಮುನ್ಸಿಪಾಲ್ಟಿ ಅವ್ರು ಬಂದು ರೇಟ್ ಹಾಕಿದ್ಮೇಲೆ ಎಲ್ಲ ತಗೊಂಡು ಹೋಗ್ತಾರೆ. ಅವಾಗಿನ ಮಾಡ್ತಾ ಇಲ್ಲ, ಮೊದಲು ಸಿಗ್ತಾನೂ ಇಲ್ಲ. ಈ ಹುಬ್ಳಿ ಧಾರವಾಡದಿಂದ ಜನ ತರ್ತಾರೆ, ಮಾಡ್ತಾರೆ. ಮತ್ತು ಮೇಲೆ ನೀವು ಪ್ರೊಡಕ್ಷನ್ ಎಲ್ಲ ಬಂದ್ ಮಾಡಿಸ್ಬೇಕು, ಆವಾಗ ಬಂದಾಗುತ್ತೆ. ನೀವು ಸುಮ್ಮನೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಬಂದ್ ಬಂದಾಗಲ್ಲ. ನೀವು ಮೇಲೇನಿಲ್ಲ, ಕಂಪನಿಯವರು ಉತ್ಪನ್ನ ಮಾಡ್ತಾರಲ್ಲ, ಆ ಉತ್ಪನ್ನಗಳನ್ನು ಬಂದ್ ಮಾಡಬೇಕು ಮೊದಲು. ಆವಾಗ ಮತ್ತೆ ಅದಕ್ಕೆ ನೀವು ಮುನ್ಸಿಪಾಲ್ಟಿಯವರಾಗಲಿ ಸರ್ಕಾರ ಆಗಲಿ ಅದಕ್ಕೆ ನೀವು ಸವಲತ್ತು ಮಾಡಿಕೊಡ್ಬೇಕು ಜನರಿಗೆ. ಪ್ಲಾಸ್ಟಿಕ್ ಟೋಟಲಿ ನೀವು ಬ್ಯಾನ್ ಮಾಡಬೇಕಂದ್ರೆ ಅದರಲ್ಲಾಗಿ ಪ್ರೀ ಪ್ಲ್ಯಾನ್ ಆಗಿ ಯಾವುದೋ ಆರ್ಗಾನಿಕ್ ಕ್ಯಾರಿ ಬ್ಯಾಗ್ ಆಗಲಿ ಅದೆಲ್ಲ ಫ್ರೀಯಾಗಿ ಕೊಡಬೇಕು ಜನರಿಗೆ. ಅವಾಗ ಬಂದಾಗತ್ತೆ. ಅಂತಾನೆ ಬಂದ್ ಮಾಡಲ್ಲ. ಜನ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಬೀಟ್ ಆಗಿರ್ತಾರೆ. ಅದಕ್ಕೆ ನೀವು ಸವಲತ್ತುಗಳನ್ನು ಮಾಡಿ ಕೊಟ್ಟಿದ್ಮೇಲೆ ಆಟೋಮೆಟಿಕ್ ಕೊಡ್ತಾರೆ. ನೀವು ಒಮ್ಮೆ ಬಂದ್ ಮಾಡಿ ಇಲ್ಲಿ ಬಂದು ರೇಡ್ ಹಾಕೋದು, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಇಲ್ಲಿ ಬಂದು ಕಾಡಿಸೋದು ಸರಿಯಲ್ಲ. ಇಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲ ನಾವು ಎಲ್ಲ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀವಿ. ಇಲ್ಲಿ ನೀವು ತರಕಾರಿ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಅಂತ ಹೇಳಿ ಬಂದಿದೆ. ನೀವು ದಿನ ಇಲ್ಲಿ ತರಕಾರಿ ಮಾಡ್ತೀರಮ್ಮ? ಹೌದಮ್ಮ. ಇಲ್ಲಿ ತರಕಾರಿ ಮಾಡ್ತೀರಲ್ಲ ನೀವು, ಈ ತರಕಾರಿಯನ್ನು ಹಾಕೊಡ್ಲಿಕ್ಕೆ ಕ್ಯಾರಿ ಬ್ಯಾಗ್ ಅನ್ನ ಯೂಸ್ ಮಾಡ್ತೀರೋ ಅಥವಾ ಎದ್ರಲ್ಲಿ ಹಾಕೊಡ್ತೀರಿ ಮೇಡಮ್? ಕ್ಯಾರಿ ಬ್ಯಾಗ್ ಇಲ್ಲ ಮಾಡೋದಕ್ಕೆ ನೀವು ಚೀಲ ತಂದಾಗ ನಾವು ಹಾಕೊಡ್ತೀವಿ. ಮತ್ತ ಯಾರಾದ್ರೂ ಒಬ್ರು ತಂದಿರಂಗಿಲ್ಲ, ಅವಾಗ ತರಕಾರಿ ಹಾಕೊಡ್ಲಿಕ್ಕೆ ಪ್ಲಾಸ್ಟಿಕ್ ಬೇಕಲ್ಲ. 20 ವರ್ಷದಿಂದ ನಾವು ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡ್ತಾ ಇದೀವಿ. ಮತ್ತ ನೀವ್ ಏನ್ ಮಾಡ್ತೀರಾ ಅವಾಗ? ಅವ್ರು ಚೀಲ ತಂದಿಲ್ಲ ಅಂದ್ರೆ ಚೀಲ ತಗೊಂಡ್ಮೇಲೆ ಕೊಡ್ತೇವ್ರಿ, ಇಲ್ಲಿ ಕೊಡಂಗಿಲ್ಲ. ಚೀಲ ಅವ್ರು ಮುನ್ಸಿಪಾಲ್ಟಿ ಬಂದು ಹೋಗ್ತಾರೆ, ಏನ್ ಮಾಡ್ಬೇಕು? ನಿಮ್ ಕಡೆ ನೀವು ಸಣ್ಣ ವ್ಯಾಪಾರಿಗಳು, ನಿಮ್ ಕಡೆ ಯಾವಾಗಾದ್ರೂ ಬಂದು ಚೀಲನ ತಗೊಂಡೋಗಿದ್ರ? ಹೇಳ್ತಾರ್ರಿ, ಚೀಲ ಎಲ್ಲಿ ತೆಗಿದ್ರೆ ಕೊಡ್ತೇವ್ರಿ, ಇಲ್ದಿರಿಲ್ಲ ಅಂತ ಹೇಳ್ತೇವ್ರಿ. ಎಲ್ಲಾ ಚೀಲಗಳು ಹೋಯ್ತಾರ್ರಿ ಅಲ್ಲಿ ಬಂದು ಎಲ್ಲ ಕಡೆ. ಇವತ್ತು ನಮ್ ಜೊತೆಗೆ ಅಟಲ್ ಅಭಿಮಾನಿ ಬಳಗದ ವಿಷ್ಣು ನಾಯರ್ ಅವ್ರ ಜೊತೆಗಿದ್ದಾರೆ. ಸರ್, ನಿನ್ನೆ ನೀವು ಊಟಕ್ಕೆ ಬಂದಿದ್ರಾ? ನಿನ್ನೆ ಅವ್ರು ಏನ್ ಮಾಡಿದ್ರಂದ್ರೆ, ಊಟದ ಸಮಯದಲ್ಲಿ ಮುಟ್ಟಿಯನ್ನ ಪ್ಲಾಸ್ಟಿಕ್ ಬಟ್ಟಲಲ್ಲಿ ಹಾಕೊಟ್ರು, ಆಮೇಲೆ ಅದನ್ನು ತಿನ್ಲಿಕ್ಕೆ ಪ್ಲಾಸ್ಟಿಕ್ ಚಮಚವನ್ನು ಕೊಟ್ರು. ಅದ್ರ ಬಗ್ಗೆ ತಾವು ಏನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್? ಇದು ನಾನು ಇದರ ಬಗ್ಗೆ ನೀವು ಹೇಳಿದ ಮೇಲೆ ಹೇಗಾಯ್ತು ಅಂತಂದ್ರೆ, ಬೇಲಿನೇ ಬಂದು ಹೊಲ ಮೇಲಿಂದಾಗಿದೆ. ಇದೇ ನಗರಸಭೆಯವರು ಮಾರುಕಟ್ಟೆಯಲ್ಲಿ ಪಾಪ ಸಣ್ಣ ಪುಟ್ಟ ವ್ಯಾಪಾರ ಮಾಡಿರುವಂತಹ ಬಡವರ ಹತ್ರ ಬಂದು ಫೈನ್ ಹಾಕೊಂಡು ಪ್ಲಾಸ್ಟಿಕ್ನ ಬಳಸಬೇಡಿ, ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಹೇಳಿ ದೊಡ್ಡ ಉಪದೇಶಗಳನ್ನು ಕೊಟ್ಟು ಫೈನ್ ಹಾಕಿ ಹೋಗ್ತಾರೆ. ಅಂತಹ ಸಂದರ್ಭಗಳು ಹಲವಾರು ಬಾರಿ ನಮ್ಮ ಮಾರುಕಟ್ಟೆಯಲ್ಲಿ ಆಗಿದೆ. ಇವತ್ತು ಕೂಡ ವ್ಯಾಪಾರಸ್ಥರು ಹೇಳ್ತಾ ಇರ್ತಾರೆ. ಇವತ್ತು ಕೆಲವೊಂದು ವ್ಯಾಪಾರಸ್ಥರು ಪಾಪ ಪ್ಲಾಸ್ಟಿಕ್ ಇಲ್ದೇನೆ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಪಾಪ ಅವ್ರು ಪ್ಲಾಸ್ಟಿಕ್ ಅನಿವಾರ್ಯತೆ ಇದೆ ವ್ಯಾಪಾರಸ್ಥರಿಗೆ. ಈಗ ನೋಡಿ, ನಾವು ಮನೆಯಿಂದ ಯಾವುದೋ ಒಂದು ಗಡಿಬಿಡಿಯಲ್ಲಿ ಬರಬೇಕಾದ್ರೆ ಕೆಲವೊಂದು ಸಲ ನಮ್ಮ ಚೀಲಗಳು ತಂದಿರುವುದಿಲ್ಲ. ಕೆಲವೊಂದು ಸಲ ಮನೆಯಿಂದ ಎಲ್ಲೋ ನಾವು ಮಾರ್ಕೆಟಲ್ಲಿ ಇದ್ದಾಗ ಫೋನ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಅನಿವಾರ್ಯತೆ ಇದೆ. ಪ್ಲಾಸ್ಟಿಕ್ ಇವತ್ತು ಅಂಟ್ಕೊಂಡ್ಬಿಟ್ಟಿದೆ. ಅದನ್ನ ನಿರ್ಮೂಲನೆ ಮಾಡಬೇಕು. ನಿಜ, ನಾವು ಒಪ್ಪಬೇಕು, ಪ್ಲಾಸ್ಟಿಕ್ ನಿರ್ಮೂಲನೆ ಆಗಬೇಕು. ಹಂಗಂತ ಹೇಳಿ ನಗರಸಭೆಯವರೇ ಖುದ್ದಾಗಿ ತಮ್ಮ ಅನ್ನ ಸಂತರ್ಪಣೆಯ ಒಂದು ಪ್ರಸಾದದ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಬಳಸಿದ್ದಾರೆ ಅಂದ್ರೆ ಅದು ಅಕ್ಷಮ್ಯ ಅಪರಾಧ.
ಒಂದು ವೇಳೆ ಅವರು ಬಳಸಿದ್ದೇ ಆಗಿದ್ರೆ ಅವರು ಈ ಭಾಗದಲ್ಲಿ ಏನು ಬಂದು ಇಲ್ಲಿ ಮಾರ್ಕೆಟಲ್ಲಿ ಪ್ಲಾಸ್ಟಿಕ್ ರೇಡ್ ಮಾಡಿ ಹೋಗಿದಾರಲ್ಲ, ಫೈನ್ ಮಾಡಿ ಹಾಕಿ ಹೋಗಿದಾರಲ್ಲ, ಅದು ಪಾಪಣೆ ಅಂತ ಅರ್ಥ ಅಲ್ವಾ? ಯಾಕಂದ್ರೆ ಅವರೇ ಪ್ಲಾಸ್ಟಿಕ್ ಬಳಸ್ತಾ ಇದ್ದಾರೆ ಅಂದಮೇಲೆ ಮತ್ತೆ ನಿಮ್ಮ ವ್ಯಾಪಾರಸ್ಥರಿಗೆ ಆಗ್ತದೆ ಬಾಳಿಕೆ ಮಾಡಿ, ಅವ್ರಿಗೆ ಯಾಕೆ ಬಂದು ನೀವು ಫೈನ್ ಮಾಡ್ತೀವಿ? ಹಾಗಾದ್ರೆ ನೀವು ನಿಮ್ಮ ನಗರಸಭೆಯಿಂದ ಅವ್ರು ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ. ನಿಮ್ಮ ನಗರಸಭೆಯವರು ತಪ್ಪು ಕೊಡಲಿ, ಒಂದು ಯಾವುದಾದ್ರು ಪ್ಲಾಸ್ಟಿಕ್ ಬಿಟ್ಟು ಬೇರೆ ಯಾವ್ದು ಚೀಲ ಕೊಡಲಿ. ಇದು ತಪ್ಪು. ಒಂದು ವೇಳೆ ಹಂಗೇನಾದರೂ ಬಳಸಿದ್ದೇ ಆಗಿದ್ರೆ ನಗರಸಭೆ ಪೌರಾಯುಕ್ತರು ಅದು ಯಾರು ಏನು ಬಳಸಿದಾರಲ್ಲ ಅವರನ್ನು ವಜಾ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಗರಸಭೆಗೆ ಕೇಳ್ತಾ ಇದ್ದೀನಿ. ಒಂದು ವೇಳೆ ತಾವು ಮಾಡಲಿಲ್ಲ ಅನ್ನೋದಾಗಿದ್ರೆ ಮುಂದೆ ನೀವು ಮಾರ್ಕೆಟ್ಗೆ ಏನಾದರೂ ಪ್ಲಾಸ್ಟಿಕ್ ರೇಡ್ ಮಾಡ್ಲಿಕ್ಕೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಮತ್ತೆ ನಗರಸಭೆ ವಿರುದ್ಧ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ನಮ್ಮ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಪ್ರವೀಣ್ ಕೊಠಾರಿ ಅವ್ರ ಜೊತೆ ಇದ್ದಾರೆ. ನಿನ್ನೆ ಅನ್ನ ಸಂತರ್ಪಣೆ ಇತ್ತು CMCಯಲ್ಲಿ, ತಮಗೆ ಗೊತ್ತಿರ್ಬೋದು. ತಾವು ಬಂದಿದ್ರಾ? ಇಲ್ಲ ಮೇಡಮ್, ಅಲ್ಲಿಂದ ಕೆಲವೊಂದು ವಾಯ್ಸ್ಗಳು ಬಂದಿದೆ ವಾಟ್ಸಪ್. ಅದೇ ಸರ್, ಇಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲ ಪ್ಲಾಸ್ಟಿಕ್ ಗ್ಲಾಸು ಆಮೇಲೆ ಬಟ್ಟೆ ಎಲ್ಲಾನು ತಗೊಂಡೋಗ್ತಾರೆ, ಪ್ಲಾಸ್ಟಿಕ್ ತಗೊಂಡೋಗ್ತಾರಂತೆ. ಆದ್ರೆ ಅವರು ನಿನ್ನೆ ಅಲ್ಲಿ ಪ್ಲಾಸ್ಟಿಕ್ ಬಟ್ಟಲಲ್ಲಿ ಕೊಡ್ತಾ ಇದ್ರು. ಅದ್ರ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಏನಿಲ್ಲ ಮೇಡಮ್, ಇಲ್ಲಿ ಇವರು ಬಂದ ಬಡವರ ಮೇಲೆ ಒಂದು ದಬ್ಬಾಳಿಕೆ ಮಾಡ್ತಾರೆ, ಅದನ್ನು ಕಚ್ಚಡ ತಗೊಂಡು ಹೋಗ್ತಾರೆ. ಈಗ ಅವರು ತಮ್ಮ CMCಯಲ್ಲಿ ಈ ಥರ ನಡೀತಿದೆ ಅಂತ ಹೇಳಿದ್ರೆ ಅಲ್ಲಿ ಅಧಿಕಾರಿಗಳ ಮೇಲೆ ಅವರು ಕ್ರಮ ಕೈಗೊಳ್ಳಬೇಕು, ಕಮಿಷನರ್ ಅವರು. ನಾವು ಮಾನ್ಯ ಈ ನಮ್ಮ ಕಮಿಷನರ್ ಸಾಹೇಬ್ರನ್ನ ವಿನಂತಿಸ್ಕೊಳ್ತೀನಿ, ಅಲ್ಲಿ ಯಾರ ಫೋಟೋ ಇದ್ದಾರೆ ಅಂತ ಅವ್ರ ಕಮಿಷನರ್ ಸಿಬ್ಬಂದಿಗಳು ಇದಾರಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು, ಅವ್ರನ್ನ ವಜಾಗೊಳಿಸ್ಬೇಕು. ಯಾಕಂದ್ರೆ ಬಡವರ ಮೇಲೆ ಮಾಡುವಂಥ ದಬ್ಬಾಳಿಕೆ ಅವರು ತಮ್ಮ ಅಧಿಕಾರಿಗಳನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಅವ್ರು ಮಾಡಿದ ತಪ್ಪೆ, ನಾವು ಮಾಡಿದ ತಪ್ಪೆ, ಅವ್ರ ಒಂದು ರಾಜ್ಯ ನಮ್ಮೊಂದು ರಾಜ್ಯ ಅಲ್ಲ, ಎಲ್ಲರಿಗೂ ಸಮಾನ ಹಕ್ಕಿದೆ ನಮ್ಮಲ್ಲಿ. ಅದಕ್ಕಾಗಿ ನಾನು ಕಮಿಷನರ್ ವಿನಂತಿಸ್ಕೊಳ್ಳೋದೇನೆಂದ್ರೆ ಆಯಿಷಾ ಮುಕಾಶಿ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.